ಹಿಂದೂಸ್ತಾನಿ ಸಂಗೀತ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಕಟ್ಟಿದಂಥ ಆದಿಲ್ ಶಾಹಿ ಕಾಲದ 16ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಮಹಲ್ ಅಂತ ಹೇಳ್ಬೋದು. ಒಂದು ಗೇಟ್ಗಳಿದೆ. ಈ ಟೋಟಲಿ 9 ಗೇಟ್ಗಳು ಹೊಂದಿದೆ. ಇದು ಕಾಣ್ತದೆಯಲ್ಲ, ಅಲ್ಲೊಂದಿಲ್ಲ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಈಗ ನಾನು ಬಿಜಾಪುರಕ್ಕೆ ಬಂದೀನಿ. ಬಿಜಾಪುರಲ್ಲಿ ನಾರಿ ಮಹಲ್ ಮತ್ತು ಸಂಗೀತ್ ಮಹಲ್ಗೆ ಬಂದೀನಿ. ಬನ್ನಿ ನೋಡ್ಕೊಂಬರೋಣ. ಈ ನಾರಿ ಮಹಲ್ ಮತ್ತು ಸಂಗೀತ್ ಮಹಲ್ ಎಲ್ಲಿ ಬರ್ತದಂದರೆ ತೊರವಿ ರೋಡು, ತೊರವಿಯಿಂದ ಸ್ವಲ್ಪ ಹತ್ತಿರ ಇರುವಂಥ, ಬಿಜಾಪುರ ಸಿಟಿಯಿಂದ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಸಂಗೀತ ಮಹಲ್ ಮತ್ತು ನಾರಿ ಮಹಲ್ ಅಂತ ಕರೆಯಲಾಗ್ತದೆ. ಇದು ಆದಿಲ್ ಶಾಹಿ ಕಾಲದಲ್ಲಿ 16ನೇ ಶತಮಾನದಲ್ಲಿ ಇಬ್ರಾಹಿಂ ಆದಿಲ್ ಶಾಹಿ ಈ ಮಹಲನ್ನು ಕಟ್ಟಿದಂತ ಹೇಳಲಾಗ್ತದೆ. ಈ ಮಹಲ್ ಕಟ್ಟಲಿಕ್ಕೆ ಉದ್ದೇಶವೇನೆಂದರೆ ಇಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ನೃತ್ಯವನ್ನು ಮಾಡಲಿಕ್ಕೆ ಕಟ್ಟಿದಂಥ ಒಂದು ಮಹಲ್ ಅಂತ ಹೇಳ್ಬೋದು. ಇದು ನೋಡಿ ಪಕ್ಕದಲ್ಲಿರುವಂಥ ಒಂದು ನಾರಿ ಮಹಲ್. ಫ್ರೆಂಡ್ಸ್, ನಮ್ಮ ಮೊದಲು ಸಿಗುವುದೇ ನಾರಿ ಮಹಲ್. ನಾರಿ ಮಹಲ್ ಹೋಗ್ತಾನೆ ನಮಗೆ ಬಲಭಾಗದಲ್ಲಿ ಒಂದು ಗೇಟಾದ ಹೊಂದಿರುವಂಥ ನಾರಿ ಮಹಲ್ ಇದೆ. ಈ ನಾರಿ ಮಹಲಲ್ಲಿ ಅಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ನೃತ್ಯವನ್ನು ಮಾಡಲಿಕ್ಕೆ ಬಂದಂಥ ಪ್ರವಾಸಿಗರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗವನ್ನು ಮಾಡಿಕಟ್ಟು, ಅಂದರೆ ಬಂದವರಿಗೆ ಈ ಉಳ್ಕೊಳ್ಳೋಕ್ಕೆ ಜಾಗ ಬೇಕಲ್ಲ ಉಳ್ಕೊಳ್ಳೋಕ್ಕೆ, ಹಾಗಾಗಿ ಈ ಮಹಲನ್ನು ಕಟ್ಟಿದಂತ ಹೇಳಲಾಗ್ತದೆ. ಸುಮಾರು ನೋಡಿ ಸುತ್ತಲೂ ಕೋಟೆ ಮತ್ತು ಮಹಲನ್ನು ಹೊಂದಿದೆ. ಮಹಲೆಲ್ಲ ಬಿದ್ದು ಹೋಗಿದೆ, ಕೋಟೆ ಮಾತ್ರ ಉಳಿದೋಗಿದೆ. ಇಲ್ಲಿ ಯಾವುದೇ ಥರದ ಮೇಂಟೆನೆನ್ಸ್ ಇಲ್ಲ, ಅಲ್ಲಲ್ಲಿ ಹುಲ್ಲುಗಳೆಲ್ಲ ಬೆಳೆದಿದೆ. ನೋಡಿ, ಇದು ನಾರಿ ಮಹಲ್. ನಾರಿ ಮಹಲ್ ಪಕ್ಕದಲ್ಲೇ ಬಲಭಾಗದಲ್ಲಿರುವಂಥ ಸಂಗೀತ್ ಮಹಲ್. ಇದು ಸಂಗೀತ್ ಮಹಲ್ ಮೇನ್ ಗೇಟ್. ಅಂದರೆ ಈ ಗೇಟಿಗೆ ಒಂದು ವಿಶೇಷವಿದೆ. ಯಾಕಂದರೆ ಸುತ್ತಲೂ 9 ಗೇಟ್ಗಳು ಹೊಂದಿದೆ. ನೋಡಿ, ಇಲ್ಲಿ ಜನಗಳು ಕೂತಿದಾರಲ್ಲ, ಈ ಜನಗಳು ಏನಕ್ಕೆ ಕೂತಿದ್ದಾರೆ ಅಂದರೆ ಇಲ್ಲಿ ಕುರಿ ಮತ್ತು ದನಗಳ ಬಿಡ್ಕೊಂಡು ಕೂತಿರ್ತಾರೆ. ಅಂದರೆ ಇಲ್ಲಿ ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ ಈ ಮಹಲ್ಗೆ. ಸುತ್ತಲೂ ಮಾತ್ರ ಕೋಟೆಯನ್ನು ಹೊಂದಿದೆ. ಆಗಿನ ಕಾಲದ ಮಾತ್ರ ಕೋಟೆ ಇದೆ, ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ. ನೋಡಿ, ಎಲ್ಲ ಹುಲ್ಲಲ್ಲಿ ಬೆಳೆದ್ಬಿಟ್ಟಿದೆ, ಯಾವ ಥರ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಆದರೂ ಕೆಲವೊಂದು ಇಲ್ಲಿ ಫಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ವರ್ಷಗಳ ಹಿಂದೆ ಫಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನವರಾತ್ರಿ ಸಮಯದಲ್ಲಿ ಇಲ್ಲಿ ಹೊಸದಾಗಿ ಇದೆಯಲ್ಲ ಒಂದು ಕಟ್ಟೆ ಥರ, ಅದು ಹೊಸದಾಗಿ ಮಾಡಿದಂಥ ಒಂದು ಕಟ್ಟೆ ಅಂತ ಹೇಳ್ಬೋದು. ಇಜಿದಲ್ಲಿ ಕಟ್ಟಿದಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಟ್ಟಿದಂಥ ಕಟ್ಟೆ ಇದು. ನೋಡಿ, ಇಜಿದಲ್ಲಿ ಕಟ್ಟಿದ್ದಾರೆ. ಇದು ಅಂದರೆ ಸುಮಾರು ಒಂದು 15 ವರ್ಷದಿಂದ ಕಟ್ಟಿದಂಥ ಒಂದು ಕಟ್ಟೆ ಅಂತ ಹೇಳ್ಬೋದು. ಇದು ಬಂದು ಈ ಸಂಗೀತ್ ಮಹಲ್ನ ಹಿಂಭಾಗ ಅಂದರೆ ಸಂಗೀತವನ್ನು ನೃತ್ಯ ಮಾಡುವಂಥ ಹಾಡುಗಾರರಿಗೆ ಇಲ್ಲಿ ಉಳ್ಕೊಳ್ಳೋಕೆ ಸ್ಥಳ. ಅಂದರೆ ಈ ಡ್ರೆಸ್ ಚೇಂಜ್ ಮಾಡ್ಲಿಕ್ಕಾಗಲಿ, ನಮ್ಮ ವಸ್ತುಗಳನ್ನು ಇಡೋಕ್ಕಾಗಲಿ ಅದರ ಹಿಂದಿನ ಭಾಗ ಇರತಕ್ಕಂಥ ಒಂದು ನೋಡಿ ಸುತ್ತಲೂ ಗೋಡೆಗಳೆಲ್ಲ ಬಿದ್ದೋಗಿದೆ. ಅಲ್ಲಲ್ಲಿ ಕಮಾನುಗಳು ಕಾಣ್ತಾ ಇದ್ವಿ, ರುದ್ರಾಕಾರದ ಕಮಾನುಗಳು ಕಾಣ್ತಾ ಇದ್ವಿ. ಇದು ಮೇನ್ ಗೇಟ್, ಇದು ಎಂಟ್ರೆನ್ಸ್ ಬರ್ತಾ ಇದೆ. ಇದು ಹಿಂಭಾಗ ಇರುವಂಥ ಇದು ಸಂಗೀತ್ ಮಹಲ್ ಅಂತ ಹೇಳ್ಬೋದು. ನೋಡಿ, ಇದು ಎಂಟ್ರೆನ್ಸ್. ಅಂದರೆ ಇದು ಎಂಟ್ರೆನ್ಸ್ ದೊಡ್ಡದು ಕಮಾನ್ ಇರುವಂಥ ದೊಡ್ಡದಾಗಿ ಮಹಲ್ಗೆ ದೊಡ್ಡದಾದಂಥ ಕಮಾನ್ ಇದೆ. ನೋಡಿ, ಇಲ್ಲೊಂದು ಕಂಬ ಕಾಣ್ತಾ ಇದೆ. ಹಾಗೆ ಈ ಕಟ್ಟಡ ಬಂದು 2 ಅಂತಸ್ತಿನ ಕಟ್ಟಡ ಅಂತ ಹೇಳಲಾಗ್ತಾ ಇದೆ. ನೋಡಿ, ಎಲ್ಲನೂ ಬಿದ್ದು ಹೋಗಿದೆ. ಈಗ ಯಾವುದೇ ಥರದಂಥ ಇದೇ ಇಲ್ಲ, ಅಲ್ಲಲ್ಲಿ ಮಾತ್ರ ನೀವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಮೇಲೆ ದೊಡ್ಡ ದೊಡ್ಡ ಕಮಾನ್ಗಳು ಕಾಣ್ತಾ ಇದ್ದೀವಿ. ಇಡೀ 2 ಅಂತಸ್ತಿನ ಕಟ್ಟಡ ಅಂತ ಹೇಳ್ಬೋದು. ಇಲ್ಲೊಂದು ಕಮಾನ್ ಇದೆಯಲ್ಲ, ಈ ಕಮಾನ್ ಮುಖಾಂತರ ಮೇಲೆ ಹೋಗ್ಲಿಕ್ಕೆ ಅಲ್ಲಿ ಗೇಟ್ ಇದೆ. ಆ ಗೇಟೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಆ ಸೈಡಲ್ಲಿ ಇಂದ ಹೋಗ್ಬೋದು ನಾವು ಮೇಲಕ್ಕೆ. ಬಟ್ ಆ ಮೇಲೆ ಈಗ ಹೋಗೋಕ್ಕಾಗಲ್ಲ. ಇದು ನೋಡಿ, ಇಲ್ಲೇನೆ ಸಂಗೀತ, ಹಿಂದೂಸ್ತಾನಿ ಸಂಗೀತ ನೃತ್ಯ ಇಲ್ಲಿ ನಡೀತಾ ಅಂತ ಹೇಳಲಾಗ್ತಾ ಇದೆ. 16ನೇ ಶತಮಾನದಲ್ಲಿ ಇಬ್ರಾಹಿಂ ಆದಿಲ್ ಶಾಹಿ ಈ ಕಟ್ಟಡವನ್ನು ಕಟ್ಟಿದ, ಸಂಗೀತಗೋಸ್ಕರ ಮತ್ತು ನೃತ್ಯಕ್ಕೋಸ್ಕರ ಕಟ್ಟಿದಂಥ ಒಂದು ಮಹಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ನಾನು ಹೇಳಿದ್ನಲ್ಲ, ಇದು ಮೇಲೆ ಹೋಗಲಿಕ್ಕೆ 2 ಅಂತಸ್ತಿನ ಮೇಲೆ ಹೋಗಲಿಕ್ಕೆ ಕಟ್ಟಿದಂಥ ಒಂದು ಮಹಲ್.
ನೋಡಿ ಎಲ್ಲ ದೊಡ್ಡ ದೊಡ್ಡ ಇದು ಮುಂಭಾಗ ಅಂದರೆ ದೊಡ್ಡದಾದ ಕಮಾನುಗಳಿದೆ ಫ್ರಂಟಲ್ಲಿ. ಮಹಲಿನ ವೃತ್ತದಲ್ಲಿ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂಥ ಒಂದು ಬೃಹತ್ತಾದ ಮಹಲ್ ಇದು. ಅಂದರೆ ಸೇಮ್ ಇದೇ ಥರ ಗಗನ್ ಮಹಲ್ ಮತ್ತು ಸಂಗೀತ್ ಮಹಲ್ ಸೇಮ್ ಇದೇ ಥರ ಹೋಲುತ್ತೆ. ಅಂದರೆ ಗಗನ್ ಮಹಲ್ ಮತ್ತು ಸಂಗೀತ್ ಮಹಲ್ ಎರಡು ಒಂದೇ ಥರ ಹೋಲುವಂಥ ಒಂದು ಇದು ಸಂಗೀತ್ ಮಹಲ್. ಗಗನ್ ಮಹಲ್ ಬಂದು ಸಿಟಿ ಸೆಂಟ್ರಲ್ಲಿ ಬರುತ್ತೆ, ಇದು ಸಂಗೀತ್ ಮಹಲ್ ಬಂದು ತೊರವಿ ಹತ್ತಿರ ಬರುತ್ತೆ. ಅಂದರೆ ಸಿಟಿ ಬಿಟ್ಟು ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವಂಥ ಇದು ಮಹಲ್. ಇದು ನೋಡಿ ಮುಂಭಾಗ, ಅಂದರೆ ಮಧ್ಯದಲ್ಲಿ ವೃತ್ತಾಕಾರವಾಗಿ ಬೃಹತ್ತಾದಂಥ ಒಂದು ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂಥ ಒಂದು ಮಹಲ್ ಅಂತ ಹೇಳ್ಬೋದು. ಚಿಕ್ಕದ ಸೈಡಲ್ಲಿ ಮಾತ್ರ ಒಂದು ಚಿಕ್ಕದಾಗಿದೆ, ಮಧ್ಯದಲ್ಲಿ ಮಾತ್ರ ಇದು ದೊಡ್ಡದಾಗಿರುತ್ತೆ. ಇಲ್ಲೇ ಇದೇ ಸ್ಥಳದಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ನೃತ್ಯಗಳು ಹಾಗೆ ನೃತ್ಯವನ್ನು ಮಾಡಲಿಕ್ಕೆ ಕಟ್ಟಿದಂಥ ಒಂದು ಸಂಗೀತ್ ಮಹಲ್ ಅಂತ ನವರಸಪುರ ಅಂತ ಕರೀತಾರೆ, ನರಸಾಪುರ ಅಂತ ಒಂದು ಕರೀತಾರೆ. ಅದರ ಮುಂದೆನೇ ಇದು ದೊಡ್ಡದೊಂದು ಬೃಹತ್ ಅಂತ ಒಂದು ಕೊಳ ಇದೆ ನೋಡಿ, ಸುತ್ತಲೂ ನೀರಿದೆ. ಈ ಕೊಳ ಏನಕ್ಕೆ ಕಟ್ಟಿದ್ದಾರೆ ಅಂದರೆ ನಾವು ಸಂಗೀತವನ್ನು ಹಾಡ್ತಾ ಇರಬೇಕಾದ್ರೆ ಈ ತರಂಗಗಳು ಬರ್ತಾ ವೇವ್ಸ್ಗಳು ನಾವು ಹಾಡ್ತಕ್ಕಂಥ ಸ್ವರವನ್ನು ಆ ವೇವ್ಸ್ ಮುಖಾಂತರ ತಡಿತ ಅಂತ ಹೇಳಲಾಗ್ತದೆ. ಸುತ್ತಲೂ ಕೋಟೆಯನ್ನು ಕಟ್ಟಲಿಕ್ಕೆ ಕಾರಣ ಏನಂದರೆ ನಾವು ಹಾಡ್ದಂಥ ರಿಫ್ಲೆಕ್ಟ್, ನಾವು ಹೆಂಗೆ ಜೋರಾಗಿ ಹಾಡ್ತೀವಿ ಆ ರಿಫ್ಲೆಕ್ಟ್ ಬರ್ತದಲ್ಲ ಅದು ತಡಿತದೆ ಸುತ್ತಲೂ ಕೇಳಲಿಕ್ಕೆ. ಅದಕ್ಕಾಗಿ ಈ ಸುತ್ತಲೂ ಕೋಟೆಯನ್ನು ಕಟ್ಟಿದ್ದಾರೆ ಮತ್ತು ಇಲ್ಲಿ ಈ ಮುಂದೆ ಮಹಲ್ ಮುಂದೆ ಒಂದು ಕೊಳನು ಕಟ್ಟಿದ್ದಾರೆ. ನೋಡಿ ಹೇಗೆ ಕಾಣ್ತಾ ಇದೆ ಮಹಲ್. ಸೇಮ್ ಗಗನ್ ಮಹಲ್ ಮತ್ತು ಸಂಗೀತ್ ಮಹಲ್ ಎರಡೂ ಇದೇ ಥರ ಹೋಲುತ್ತೆ. ನೋಡಿ ಮಧ್ಯದಲ್ಲಿ ವೃತ್ತಾಕಾರ ಇರುವಂಥ ಒಂದು ದೊಡ್ಡದಾದಂಥ ಮಹಲ್ ಇದು. ಪಕ್ಕದಲ್ಲಿ ಚಿಕ್ಕದಾಗಿದೆ, ಈ ಕಡೆ ಚಿಕ್ಕದಾಗಿದೆ, 2 ಅಂತಸ್ತಿನ ಕಟ್ಟಡ ಇದು. ನಾರಿ ಮಹಲ್ ಮತ್ತು ಸಂಗೀತ್ ಮಹಲ್ ನೋಡಿಕೊಂಡು ಮುಂದೆ ಸಿಟಿ ಸೆಂಟ್ರಲ್ಲಿ ಬಂದಿದ್ದೆ. ಸಿಟಿ ಸೆಂಟ್ರಲ್ಲಿ ಒಂದು ಪ್ರಮುಖವಾದಂಥ ಇಬ್ರಾಹಿಂ ಆದಿಲ್ ಶಾಹಿ 1620ರಲ್ಲಿ ಕಟ್ಟಿದಂಥ ಒಂದು ಕೆರೆ ಅಂತ ಕರೆಯಲಾಗ್ತದೆ. ಅದು ತಾಜ್ ಬಾಡಿ ಅಂತ ಹೇಳಲಾಗ್ತದೆ. ಬನ್ನಿ ನಾವು ಅದನ್ನು ನೋಡ್ಕೊಂಬರೋಣ. ತಾಜ್ ಬಾಡಿ ಅಂದರೆ
ತನ್ನ ಹೆಂಡತಿಗೆ, ತನ್ನ ರಾಣಿಗೆ ಕಟ್ಟಿದಂಥ, ಪ್ರೀತಿಯಿಂದ ಕಟ್ಟಿದಂಥ ಒಂದು ಕೆರೆಯನ್ನು ನೋಡ್ಕೊಂಬರೋಣ ಬನ್ನಿ. ಅದು ಸಿಟಿ ಮಧ್ಯದಲ್ಲಿ ಇದೆ, ಅಂದರೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂಥ ಒಂದು ತಾಜ್ಬಾಡಿ ಅಂತ ಹೇಳ್ಬೋದು. ಬನ್ನಿ ನಾವು ಅದನ್ನು ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ತಾಜ್ಬಾಡಿ ಬಂದು ಸುತ್ತಲೂ ಕೋಟೆ, ಅಂದರೆ ಕೋಟೆ ಪಕ್ಕದಲ್ಲಿ ಕಟ್ಟಿದ್ದಾರೆ. ಅಂದರೆ ಸುತ್ತಲೂ ಬಿಜಾಪುರ ಎಷ್ಟು ಕೋಟೆ ಇದೆಯಲ್ಲ, ಆ ಕೋಟೆಯನ್ನು ಹೊಂದಿಕೊಂಡೇ ಕಟ್ಟಿದಂಥ ಒಂದು ತಾಜ್ಬಾಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ತನ್ನ ಹೆಂಡತಿಯ ಸುಲ್ತಾನಗೋಸ್ಕರ ಕಟ್ಟಿದಂಥ ಇದು ತಾಜ್ಬಾಡಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ತಾಜ್ಬಾಡಿ ಕಟ್ಟಲಿಕ್ಕೆ ಕಾರಣ ಅಂದರೆ ಕೆರೆ, ಅಂದರೆ ನೀರಿಗೆ ಶೇಖರಣೆ ಮಾಡಲಿಕ್ಕೆ ಕಟ್ಟಿದಂಥ, ಅಂದರೆ ತನ್ನ ರಾಣಿಗೆ ನೀರು ಬೇಕಾಗಿತ್ತಲ್ಲ, ಅದಕ್ಕೆ ಆ ರಾಣಿಗಳು ಇಲ್ಲಿ ಈ ಕೆರೆಯಲ್ಲೇ ತಮ್ಮ ದೈನಂದಿನ ಚಟುವಟಿಕೆಗಳಾಗಲಿ, ನೀರುಗಳಾಗಲಿ ಅವರಿಗೆ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕಟ್ಟಿದಂಥ ಇದು ರಾಣಿ ಸುಲ್ತಾನಗಳಿಗೋಸ್ಕರ ಕಟ್ಟಿದಂಥ ಒಂದು ಕೆರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಅದರ ಸುತ್ತಲೂ ಒಂದು ಕೋಟೆ ಇದೆ. ಕೋಟೆಯ ಪಕ್ಕ ಅಲ್ಲೆಲ್ಲಿ ಕಮಾನ್ಗಳು ಕಾಣ್ತಾ ಇದೆ. ಇದು ಬೃಹತ್ತಾದಂಥ ಒಂದು ಕೆರೆ ಮತ್ತು ಹೇಳಲಾಗ್ತಾ ಇದೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಮತ್ತೆ ಇಂಥ ಹೊಸ ವಿಡಿಯೋಗಳು ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಸಲಹೆಗಳು ಬೇಕು ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ಸ್ ಮುಖ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಧನ್ಯವಾದಗಳು.